ಮನೆಗಾಗಿ ಇಬ್ಬರು ಮಾಲೀಕರ ಜಟಾಪಟಿಯ ಸ್ಟೋರಿ. ಆದರೆ ಇಬ್ಬರು ಮಾಲೀಕರ ಜಗಳದಲ್ಲಿ ಮನೆ ಕೆಲಸಕ್ಕೆ ಬಂದವರು ಲಾಕ್ ಆಗಿದ್ದಾರೆ. ಕೆಲಸಕ್ಕೆ ಬಂದಿದ್ದ 5 ಮಹಿಳೆಯರು ಮನೆಯೊಳಕ್ಕೆ ಸಿಲುಕಿ ಪರದಾಡ್ತಿದ್ದಾರೆ. ಮನೆ ಸ್ವಚ್ಛಗೊಳಿಸೋದಕ್ಕೆ ಅಂತ 5 ಮಹಿಳೆಯರು ಒಳಗೆ ಹೋಗ್ತಾ ಇದ್ದಂತೆ ಲಾಕ್ ಆಗಿದ್ದಾರೆ. ಆ ಮನೆಯನ್ನ ಲಾಕ್ ಮಾಡ್ಕೊಂಡಿದ್ದಾನೆ ಮನೆ ಮಾಲೀಕ ಅಪ್ಪರ್. ನಮ್ಮ ತಪ್ಪೇನಿಲ್ಲ, ಹೊರಗೆ ಬಿಟ್ಬಿಡಿ ಅಂತ ಆ ಮಹಿಳೆಯರು ಅಳ್ತಾ ಇದ್ದಾರೆ. ಅವರು ಆ ಮನೆ ಸ್ವಚ್ಛಗೊಳಿಸೋ ಕೆಲಸಕ್ಕೆ ಅಂತ ಬಂದಂಥವ್ರು. ಆದ್ರೆ ಈ ಇಬ್ಬರು ಮಾಲೀಕರ ಜಗಳದಲ್ಲಿ ಆ ಮನೆ ಕೆಲಸಕ್ಕೆ ಬಂದಂತಹ ಮಹಿಳೆಯರು ಮನೆಯೊಳಕ್ಕೆ ಲಾಕ್ ಆಗಿದ್ದಾರೆ. ನಮ್ಮನ್ನು ಹೊರಗೆ ಬಿಟ್ಬಿಡಿ ಅಂತ ಅಳ್ತಿದ್ದಾರೆ. ಒಂದೇ ಮನೆಗಾಗಿ ಇಬ್ಬರು ಮಾಲೀಕರ ಜಟಾಪಟಿ. ಅದರ ಪರಿಣಾಮವಾಗಿ ಆ ಮನೆ ಸ್ವಚ್ಛಗೊಳಿಸಕ್ಕೆ ಬಂದಂತಹ ಮಹಿಳೆಯರು ಮನೆಯೊಳಕ್ಕೆ ಸಿಲುಕಿ ಪರದಾಡಬೇಕಾದಂತಹ ಪರಿಸ್ಥಿತಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈ 5 ಜನ ಮಹಿಳೆಯರು ಆ ಮನೆಯ ಸ್ವಚ್ಛಗೊಳಿಸುವಂತಹ ಕೆಲಸಕ್ಕಾಗಿ ಬಂದಿದ್ರು. ಆದ್ರೆ ಈಗ ನೋಡ್ತಾ ಹೋದ್ರೆ ಇಬ್ಬರು ಮಾಲೀಕರ ಜಗಳದಲ್ಲಿ ಮನೆಯೊಳಗೆ ಲಾಕ್ ಆಗಿದ್ದಾರೆ. ವಿದ್ಯಾರಣ್ಯಪುರ ಬಳಿಯ ವಾರ್ಡ್ ನಂಬರ್ 3ರಲ್ಲಿರುವಂತಹ ಮನೆ ಅದು. 2023ರಲ್ಲಿ ತಮಿಳುನಾಡಿನ ಅಪ್ಪರ್ ಎನ್ನುವರಿಗೆ ಶಶಿಕುಮಾರ್ ಅನ್ನೋರು ಮನೆ ಮಾರಿದ್ರಂತೆ. ಎಸ್, ಆ ಮನೆಯ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಮಮತಾ ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಏನಿದು ಮನೆ ಮಾಲೀಕರ ಜಗಳ? ಆ ಮನೆ ಕೆಲಸಕ್ಕಿಂತ ಬಂದಂತವ್ರು ಒಳಗೆ ಲಾಕ್ ಆಗಿದ್ದು ಹೇಗೆ? ಈ ಘಟನೆ ಕುರಿತಾಗಿ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಯಾರ ಮನೆ ಇದು ಪ್ರಮುಖವಾಗಿ? ಪ್ರತಿಮಾ 2023ರಲ್ಲಿ ತಮಿಳ್ನಾಡಿನವರು ಅಪ್ಪರ್ ಅನ್ನೋರು ಈ ಮನೆಯನ್ನು ಖರೀದಿ ಮಾಡ್ತಾರೆ. ಆದರೆ ಇದನ್ನ ಶಿವಕುಮಾರ್ ಅನ್ನೋರು ಇದನ್ನ ಸೇಲ್ ಮಾಡ್ತಾರೆ. ಸೇಲ್ ಮಾಡಿ ಏನು ಅಪ್ಪರ್ ಅನ್ನೋರು ಈ ಮನೆನ ತನ್ನ ಮಗಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ರಿನೋವೇಟ್ ಕೂಡ ಮಾಡ್ತಾರೆ. ಕಳೆದ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಇದನ್ನು ಮಗಳಿಗೆ ಕೊಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ರು. ಆದರೆ ಇದು ಸರಿಯಾಗಿ ಏನೋ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನ ರೆಡಿ ಮಾಡ್ತಾಯಿದ್ರು. ಆದರೆ ಇವತ್ತು ಏನಾಗಿದೆ ಅಂತಂದರೆ ಇದು ಮನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಇದೊಂದು ಶೂಟಿಂಗ್ ಮನೆ ತರ ಇದೆ. ಇದನ್ನ ಫುಲ್ ಡೆಕೋರೇಟ್ ಕೂಡ ಮಾಡಲಾಗಿದೆ. ಒಳಗಡೆ ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಿದೆ. ಹಾಗಾಗಿ ಇದನ್ನ ಏನು ಶಿವಕುಮಾರ್ ಅನ್ನೋರು ಇದು ನನ್ನ ಹೆಸರಲ್ಲೇ ಮನೆ ಇದೆ ಅಂತ ಹೇಳಿ ಅದನ್ನ ಒಂದು ಆಡ್ ಅಂದ್ರೆ ಶೂಟಿಂಗಿಗೆ ಅಂತ ಹೇಳಿ ಒಬ್ಬರಿಗೆ ಕೊಡ್ತಾರೆ. ಅವರು ಶೂಟಿಂಗಿಗೆ ವರ್ಷಕ್ಕೆ 50 ಲಕ್ಷ ರೂಪಾಯಿಗೆ ಲೀಸ್ಗೆ ಈಗಾಗಲೇ ಶೂಟಿಂಗ್ಗೆ ಅಂತ ಹೇಳ್ಬಿಟ್ಟು ಇದನ್ನ ತೆಗೆದುಕೊಂಡಿದ್ದಾರೆ. ಸೊ ಅದನ್ನ ಶೂಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ಮನೆ ಒಳಗಡೆ ರೆಡಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು 4 ರಿಂದ 5 ಜನ ಮಹಿಳೆಯರು ಏನೋ ಕ್ಲೀನಿಂಗಿಗೆ ಅಂತ ಹೇಳಿ ಮಹಿಳೆಯರನ್ನ ಕರ್ಕೊಂಡು ಬಂದಿದ್ದಾರೆ. ಒಳಗಡೆ ಹೋಗಿ ಮಹಿಳೆಯರು ಕ್ಲೀನಿಂಗ್ ಕೂಡ ಮಾಡ್ತಾ ಇದ್ರು. ಇವತ್ತು ಬೆಳಗ್ಗೆಯಿಂದ ಏನೋ ಕ್ಲೀನಿಂಗ್ ಕೂಡ ಶುರು ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಯಾರು ಅಪ್ಪರ್ ಏನು ಮಾಲೀಕರು ಏನಿದ್ದಾರೆ ಅವರು ಇದು ನನ್ನ ಮನೆ, ಈ ಮನೆ ಹೇಗೆ ಅವರಿಗೆ ಸಿಕ್ತು, ಹಾಗಾಗಿ ಇದನ್ನು ನಾನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೊರಗಡೆಯಿಂದ ಬೀಗ ಹಾಕಿದ್ದಾರೆ. ಹಾಗಾಗಿ ಏನು ಒಳಗಡೆ 4 ರಿಂದ 5 ಜನ ಮಹಿಳೆಯರು ಮತ್ತೆ ಜೊತೆಗೆ ಒಬ್ಬ ಪುರುಷ, ಒಟ್ಟು 6 ಜನ ಒಳಗಡೆ ಇದ್ದಾರೆ ಸಿಲ್ಕೊಂಡಿರುವಂಥದ್ದು. ಸದ್ಯಕ್ಕೆ ವಿದ್ಯಾರಣ್ಯ ಪೊಲೀಸ್ ಸ್ಟೇಷನ್ನ ಏನೋ ಪೊಲೀಸರು ಕೂಡ ಸ್ಥಳದಲ್ಲೇ ಇರುವಂಥದ್ದು. ಅವರು ಕೂಡ ಬೆಳಗ್ಗೆಯಿಂದಲೂ ಕೂಡ ಬಂದು ಏನಿದು ಸಮಸ್ಯೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ರು. ಜೊತೆಗೆ ಏನು ಶಶಿಕುಮಾರ್ ಅನ್ನುವಂತಹ ಏನು ಮಾಲೀಕ ಏನಿದ್ರು, ಅಂದರೆ ನಾನು ಕೂಡ ಮಾಲೀಕ ಅಂತ ಏನು ಹೇಳ್ಕೊಂಡಿದ್ರು, ಅವ್ರನ್ನ ಈಗ ಸದ್ಯಕ್ಕೆ ವಶಕ್ಕೆ ಕೂಡ ಪಡೆದುಕೊಂಡಿರುವಂಥದ್ದು. ಸದ್ಯಕ್ಕೆ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ನಲ್ಲಿ ಶಶಿಕುಮಾರ್ ಅವರನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಆದರೆ ಇಲ್ಲಿ ಸ್ಥಳದಲ್ಲೇ ಇದ್ರು ಅಪ್ಪರನ್ನವರು. ಅವರು ಹೇಳ್ತಾ ಇರುವ ಪ್ರಕಾರ ನನ್ನ ಹತ್ರ ಎಲ್ಲ ರೀತಿಯ ಸೇಲ್ ಡೀಡ್ ಕೂಡ ಇದೆ, ಈ ಮನೆ ನನಗೆ ಸೇರಿರುವಂಥದ್ದು. ಆದರೆ ನನ್ನ ಪರ್ಮಿಷನ್ ಇಲ್ಲದೆ ಮನೆ ಒಳಗಡೆ ಹೇಗೆ ಮಹಿಳೆಯರನ್ನ ಸೇರಿಸ್ಕೊಂಡು ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ, ಇದನ್ನ ಶೂಟಿಂಗಿಗೆ ನಾನು ಕೊಟ್ಟಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರತಿಮಾ ಈಗ ಒಳಗಡೆ 5 ಜನ ಮಹಿಳೆಯರು ಸಿಲ್ಕೊಂಡಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಮಮತಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.